ಯಾವುದೇ ತರ ಕೋಪ ಬರ್ಲಿ, ನಮ್ಗೆ ಭಯ ಆಗ್ಲಿ, ಏನೇ ಆಗ್ಲಿ, ನಾವು ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ ಆ ಎಕ್ಸ್ಪೆಕ್ಟೇಷನ್ ನ ಸ್ಟಾಪ್ ಮಾಡ್ಬೇಕು. ಎಕ್ಸ್ಪೆಕ್ಟೇಷನ್ ಇಂದ ಹೊರಗೆ ಬರ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ನಮ್ಮಲ್ಲಿ ಒಂದು ರಾಂಗ್ ಥಿಂಕಿಂಗ್ ಇರುತ್ತೆ. ಇವಾಗ ಚಿಕ್ಕ ಮಗು ಏನಾದ್ರೂ ಹೇಳ್ತಾರೆ, ನಾನು ಈ ರೀತಿ ಏನಾದ್ರೂ ಒಂದು ಹೊಸ ಓದನ್ನ ಓದ್ತೀನಿ ಅಂದ್ರೆ ನಿಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಡಾಕ್ಟರ್ ಓದ್ಬೇಕು, ಇಂಜಿನಿಯರ್ ಓದ್ಬೇಕು, ಇಲ್ಲ ಏನೇ ಒಂದು ತರ. ಸೊ ಅವಾಗ ಆ ಮಗುಗೆ ನಾವು ಎದುರು ಮಾತಾಡ್ತೀವಿ, ಇಲ್ಲ ನಾನ್ ಹೇಳ್ದಾಗೆ ನೀನ್ ಇರ್ಬೇಕು. ಆ ಮಗುವಿನ ಮಾತು ಕೇಳೋಕೆ ಪೇರೆಂಟ್ಸಿಗೆ ತಯಾರಿರಲ್ಲ. ಆಗ ನಿಮಗೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ನಿಮ್ಮ ಕಂಡೀಷನ್ ರಾಂಗ್ ಆಗಿರುತ್ತೆ, ರಾಂಗ್ ಥಿಂಕಿಂಗ್ ಇರುತ್ತೆ. ಆಗ ಮತ್ತೆ ನಿಮ್ಗೆ ಕೋಪ ತುಂಬಾ ಹೆಚ್ಚಾಗೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಷ್ಟೆಲ್ಲಾ ವಿಷಯಗಳು ಅಂದ್ರೆ ಈ ರೀತಿ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಾವ್ ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ, ಫಸ್ಟ್ ನಾವು ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ತುಂಬಾ ಈಸಿ. ನನ್ನ ಒಳಗಡೆ ಏನ್ ಬರ್ತಾ ಇದೆ, ನನಗೆ ಏನ್ ಅನುಭವ ಆಗ್ತಾ ಇದೆ, ಈ ಎಮೋಷನ್ಸ್ ಏನನ್ನೋದು ಗೊತ್ತು. ಆದ್ರೆ ಅದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಹೌ ಐ ಆಮ್ ಫೀಲಿಂಗ್ ನೌ, ಈಗ ನನಗೆ ಯಾವ ರೀತಿ ಭಾವನೆ ಆಗ್ತಾ ಇದೆ, ಒಳಗಡೆ ಏನ್ ಅನಿಸ್ತಾ ಇದೆ. ಪ್ರತಿಯೊಂದು ಕೆಲಸ ಮಾಡುವಾಗ ನಮ್ಮನ್ನ ನಾವು ಗಮನಿಸ್ಬೇಕು. ಬಹುಶಃ ಸ್ನೇಹಿತರೆ, ಇವತ್ತು ಲೈಫಲ್ಲಿ ಎಲ್ಲರೂ ಒಂದು ಸ್ವಭಾವ ಹೇಗಿದೆ ಅಂದ್ರೆ, ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಬಹಳಷ್ಟು ಕಾಲವನ್ನ ಕಳೀತಾರೆ. ಅದಕ್ಕೆ ತುಂಬಾ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಆ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ ಅಂತ ನಾವು ಹೇಳೋಕೆ ಶುರು ಮಾಡ್ತೀವಿ. ಆದ್ರೆ ನಾನ್ ಯಾರು, ನನಗೇನ್ ಬೇಕು, ನನಗೇನಿದೆ, ನನ್ನಲ್ಲಿ ಏನ್ ತೊಂದರೆ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಕೊಂತ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ನಾವ್ ಏನೇ ಒಂದು ಕೆಲಸ ಮಾಡ್ಲಿ, ಅಡಿಗೆ ಮಾಡುವಾಗ ಆ ಕೋಪ ಬರ್ತಾ ಇದೆ, ಬೇಜಾರ್ ಬರ್ತಾ ಇದೆ, ದುಃಖ ಬರ್ತಾ ಇದೆ ಅಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ತಾ ಇರ್ಬೇಕು. ಯಾವಾಗ ನಾವು ಧ್ಯಾನ ಸಾಧನೆಯಲ್ಲಿ ಇರ್ತೀವೋ, ನಮ್ಮನ್ನ ನಾವು ಗಮನಿಸ್ತೀವೋ, ನಮ್ಮ ಕೆಲಸದ ಬಗ್ಗೆ ನಾವು ಯಾವಾಗ್ಲೂ ಮೈಂಡ್ಫುಲ್ ವರ್ಕ್ ಅಂತೀವಿ, ನಮ್ಮನ್ನ ನಾವು ಗಮನಿಸ್ತಾ ಹೋಗ್ತೀವೋ, ಆಗ ನಿಜವಾಗ್ಲೂ ನಮ್ಗೆ ಅರ್ಥ ಆಗೋಕೆ ಶುರುವಾಗುತ್ತೆ. ಆಗ ನಾವು ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನನ್ನಲ್ಲಿ ಕೋಪ ಇದೆನಾ, ಭಯ ಇದೆನಾ, ಸಿಟ್ಟು ಇದೆನಾ, ಶಾರ್ಟ್ ಟೆಂಪರ್ ಬರ್ತಾ ಇದೆನಾ, ನಿರುತ್ಸಾಹ ಇದೆನಾ, ಈ ರೀತಿ ಒಂದೊಂದೇ ನಮ್ಗೆ ಅರ್ಥ ಆಗೋಕೆ ಶುರುವಾಗತ್ತೆ. ಆಗ ನಮಗೆ ಗೊತ್ತಾಗತ್ತೆ, ನಾನು ಯಾವ್ದನ್ನು ಅಕ್ಸೆಪ್ಟ್ ಮಾಡ್ತಿಲ್ಲ, ನನ್ನಲ್ಲಿ ಅಭಿಪ್ರಾಯ ಭಿನ್ನವಾಗಿದೆ, ಬೇರೆಯವ್ರದ್ದು ನಾನು ಒಪ್ಕೊಳ್ತಾ ಇಲ್ಲ, ನನ್ನಲ್ಲೇ ಜಡ್ಜ್ಮೆಂಟ್ ಇದೆ. ಈ ರೀತಿ ಎಲ್ಲ ನಮಗೆ ಅರ್ಥ ಆದ್ರೆ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆ ಒಂದು ನೆಗೆಟಿವ್ ಎಮೋಷನ್ ಇಂದ ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಆ ಅರ್ಥ ಮಾಡ್ಕೋಬೇಕು, ಎಲ್ಲಿ ಬರ್ತಾ ಇದೆ ನಮಗೆ. ಆ ಬಂದಿದೆ ಅಂದ್ರೆ ಆ ಎಮೋಷನ್ ಇಂದ ನಮ್ಮಲ್ಲಿ ಕಂಪ್ಲೀಟ್ ಆಗಿ ನೀವೆಷ್ಟೇ ಧ್ಯಾನ ಮಾಡಿದ್ರು, ಎಷ್ಟೇ ಸಾಧನೆ ಮಾಡಿದ್ರು, ನಿಮ್ಮ ಒಳಗಡೆ ಒಂದು ಎಮೋಷನಲ್ ಬ್ಲಾಕ್ ಅಂತೀವಿ. ಆ ಬ್ಲಾಕ್, ಆ ಭಾವನೆ, ಆ ನೋವು, ಆ ದುಃಖ, ಆ ವಿಚಾರನ ಗಟ್ಟಿಗೆ ಇಟ್ಕೊಂಡಿರ್ತೀರಲ್ಲ, ಅದರಿಂದ ನಿಮ್ಮ ಎಮೋಷನಲ್ ಬಾಡಿ, ನಮಗ್ ಗೊತ್ತು ಫಿಸಿಕಲ್ ಬಾಡಿ, ಎಥರಿಕ್ ಬಾಡಿ, ಎಮೋಷನಲ್ ಬಾಡಿ ಅಂದ್ರೆ ಮೆಂಟಲ್ ಬಾಡಿ ಅಂತ ಕರಿತೀವಿ. ಅಲ್ಲಿ ಎನರ್ಜಿ ಡ್ರೈನ್ ಆಗಿ ಅಲ್ಲಿ ಪ್ಯಾಚಸ್ ಆಗತ್ತೆ, ಅಂದ್ರೆ ತುಂಬಾ ಪ್ಯಾಚಸ್ ಅಂತ ಕರಿತೀವಿ. ಅಲ್ಲಿ ಒಂದು ಬ್ಲಾಕ್ಸ್ ಆಗತ್ತೆ. ಅಲ್ಲಿ ಬ್ಲಾಕ್ಸ್ ಆದಾಗ ಏನಾಗತ್ತೆ, ನಿಮಗೆ ಆ ಮೆಂಟಲ್ ಬಾಡಿಯಲ್ಲಿ ಬ್ಲಾಕ್ಸ್ ಆದಾಗ ಅಲ್ಲಿಂದ ನಿಮಗೆ ಎನರ್ಜಿ ಬರಲ್ಲ. ಎಥರಿಕ್ ಬಾಡಿಯಲ್ಲಿ ಎನರ್ಜಿ ಇರಲ್ಲ. ಯಾವಾಗ ನಮ್ಗೆ ಎನರ್ಜಿ ಇರಲ್ಲೋ ಆ ಫಿಸಿಕಲ್ ಬಾಡಿಯಲ್ಲಿ ಕೂಡ ನಮ್ಗೆ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಆಗತ್ತೆ. ಅಂದ್ರೆ ಯಾವಾಗ ಈ ಮೆಂಟಲ್ ಬಾಡಿ ಎಮೋಷನ್ಸ್ ಇರುತ್ತೋ, ಪ್ಯಾಚಸ್ ಇರುತ್ತೋ, ಆಗ ನಮಗೆ ಎಥರಿಕ್ ಬಾಡಿಯಲ್ಲಿ ಕೂಡ ಶಕ್ತಿ, ಎನರ್ಜಿ ಇರಲ್ಲ. ಆಗ ಎನರ್ಜಿ ಇಲ್ದಾಗ ನಮ್ಮ ಫಿಸಿಕಲ್ ಬಾಡಿಗೆ ಏನಾಗುತ್ತೆ, ಅಲ್ಲಿ ನಮ್ಗೆ ಅನಾರೋಗ್ಯ ಕಾಡೋಕೆ ಶುರು ಆಗುತ್ತೆ. ಇದನ್ನ ನಾವು ಸ್ಕ್ಯಾನ್ ಮಾಡಕ್ ಆಗಲ್ಲ, ಆದ್ರೆ ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಸುಸ್ತು, ಹೆಲ್ತ್ ಇಶ್ಯೂಸ್ ಆಗೋದು, ತುಂಬಾ ಪ್ರಾಬ್ಲಮ್ಸು, ಥೈರಾಯ್ಡ್ ಪ್ರಾಬ್ಲಮ್ಸು, ಆರ್ಥರೈಟಿಸ್ ಪ್ರಾಬ್ಲಮ್ಸು, ಈ ರೀತಿ ಹಲವಾರು ಮತ್ತೆ BP, ಶುಗರ್ ಏನಾದ್ರೂ ಇರ್ಬೋದು, ಈ ರೀತಿ ಸಮಸ್ಯೆ
ನಮ್ಗೆ ಬರೋಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಸೇಫ್ ವೇ ಅಲ್ಲಿ ಈ ಒಂದು ನೆಗೆಟಿವ್ ಎಮೋಷನ್ಸ್ ನ ಹೊರಗೆ ಬರಕ್ಕೆ ನಮ್ಗೊಂದಿಷ್ಟು ಟೂಲ್ಸ್ ಇದೆ. ಅದನ್ನ ನಾವೀಗ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಎಲ್ಲರಿಗೂ ಬರೋ ಒಂದು ಎಮೋಷನ್ ಅಂದ್ರೆ ಕೋಪ. ಕೋಪ ತುಂಬಾ ಹೆಚ್ಚಾದಾಗ ನಾವು ಅದು ಹೇಗ್ ಬಂತು, ಎಲ್ಲಿಂದ ಬಂತು, ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲ ಯಾರಿಂದ ಬಂತು, ಯಾಕೆ ಬಂತು, ನಾನ್ ಕಂಡೀಷನ್, ಇವೆಲ್ಲ ನಾವೇನು ಕೆಲಸ ಮಾಡಕ್ ಆಗಲ್ಲ. ತುಂಬಾ ಫುಲ್ ಕೋಪ ಬಂದ್ಬಿಟ್ಟಿದೆ ಇನ್ನೇನು. ಆ ಟೈಮಲ್ಲಿ ಏನ್ ಮಾಡ್ಬೇಕು, ತುಂಬಾ ಈಸಿ ಮೆಥಡ್ ಅಂದ್ರೆ, ಏನು ಮಾಡದೆ ಸೇಫ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರೆ, ಸುಮ್ನೆ ಒಂದು ಪಿಲ್ಲೋ ತಗೊಂಡು ಆ ಪಿಲ್ಲೋನ ಚೆನ್ನಾಗಿ ಒಡೆದು ಬಿಡಿ ಅಂತ ಹೇಳ್ತಾರೆ. ಸುಮ್ನೆ ನಿಮ್ಗೆ ಯಾರ ಮೇಲೂ ಎಕ್ಸ್ಪ್ರೆಸ್ ಮಾಡಂಗಿಲ್ಲ, ಪಿಲ್ಲೋಗೆ ಚೆನ್ನಾಗಿ ಹೊಡೆದು ಬಿಡೋದು. ಇಲ್ಲ ಇನ್ನೂ ಒಂದು ಮೆಥಡ್ ಏನಂದ್ರೆ, ಯಾರ ಮೇಲಾದ್ರೂ ಕೋಪ ಬಂದಿದೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿನ ನಾವು ಬೈಯಂಗಿಲ್ಲ, ಎದುರುಗಡೆ ಹೋಗಿ ಅವನಿಗೆ ನೋವು ಆಗತ್ತೆ. ಆ ವ್ಯಕ್ತಿಯ ಫೋಟೋ ಇಟ್ಕೊಂಡು ಅವನ ಎದುರುಗಡೆ ಚೆನ್ನಾಗಿ ಬೈದ್ ಬಿಡೋದು. ಇಲ್ಲ ಕೆಲವು ಸರಿ ಇನ್ನೂ ಕೋಪ ಬರ್ತಾ ಇದೆ ಅಂದ್ರೆ, ಒಂದು ಪೆನ್ ತಗೊಂಡು ಒಂದು ಬುಕ್ ಅಲ್ಲಿ ಚೆನ್ನಾಗಿ ತುಂಬಾ ಗೀಚ್ ಬಿಡಿ. ಆಗ ಏನಾಗುತ್ತೆ, ಸೇಫ್ ವೇ ಆಫ್ ನಿಮ್ಮ ಎಮೋಷನ್ ಎಕ್ಸ್ಪ್ರೆಸ್ ಆಗುತ್ತೆ. ಅಂದ್ರೆ ಅದು ಎಮೋಷನ್ನು ಹೊರಗಡೆ ಹೋದ್ರೆ ಆ ವ್ಯಕ್ತಿಗೆ ತೊಂದರೆ ಆಗತ್ತೆ, ಒಳಗಡೆ ಇದ್ರೆ ನಿಮಗೆ ತೊಂದರೆ ಆಗತ್ತೆ. ಅದಕ್ಕೆ ಸೇಫ್ ವೇ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದಾಗ ಅದು ಈಸಿಯಾಗಿ ಹೊರಗಡೆ ಹೋಗುತ್ತೆ. ಹೇಗೆ ಅಂದ್ರೆ, ಈ ಒಂದು ನೀಲಕಂಠ ಆ ವಿಷನ್ನ ಸಮುದ್ರದ ಒಂದು ಮಥನ ಆದಾಗ ಆ ವಿಷನ್ನ ಅವರು ಒಂದು ವಿಶೇಷವಾಗಿ ಇಲ್ಲಿ ಗಂಟ್ಲಿನಲ್ಲಿ ಇಟ್ಕೊಂಡಿದ್ರಂತೆ. ಅಂದ್ರೆ ವಿಶುದ್ಧಿ ಚಕ್ರ ಅಂತೀವಿ ಈ ಭಾಗಕ್ಕೆ. ಆ ವಿಶುದ್ಧಿ ಚಕ್ರ ಏನಂದ್ರೆ ವಿಶೇಷವಾಗಿ ಶುದ್ಧಿ ಮಾಡುತ್ತೆ. ಅವರು ಶುದ್ಧಿ ಮಾಡಿ ಅಮೃತವನ್ನು ಕೊಟ್ರಂತೆ ಪ್ರಪಂಚಕ್ಕೆ. ಹೇಗೆ ಅನ್ನೋದು ಅದೇ ರೀತಿ ನಾವು ಇಲ್ಲಿ ನಮಗೆ ಆ ಒಂದು ನೆಗೆಟಿವ್ ಎಮೋಷನ್ ಅನ್ನೋದು ಒಂದು ವಿಷ. ಅದು ಹೊರಗಡೆ ಬಿಟ್ರೆ, ಅಂದ್ರೆ ಯಾರಿಗಾದ್ರೂ ನಿಮಗೆ ಕೋಪ ಇತ್ತು, ಯಾರಾದ್ರೂ ನಿಮಗೆ ಬೈಬೇಕು ಅನ್ಸ್ತಿತ್ತು, ಯಾರ ಮೇಲಾದ್ರೂ ನಿಮ್ಗೆ ಒಂದು ಸಿಚುಯೇಷನ್ ಆಯ್ತು, ಒಂದು ಏನಾದ್ರೂ ಆಗಿದ್ರೆ ಆ ವ್ಯಕ್ತಿ ಮೇಲೆ ನಾವು ಬೈದಾಗ ಆ ವ್ಯಕ್ತಿಗೆ ತೊಂದರೆ ಆಗುತ್ತೆ, ಸಂಬಂಧದಲ್ಲಿ ವ್ಯತ್ಯಾಸ ಆಗತ್ತೆ, ಪ್ರಾಬ್ಲಮ್ಸ್ ಆಗತ್ತೆ. ಹಾಗೆ ಹೇಳಕ್ಕಾಗಲ್ಲ ಅಂತ ನಿಮ್ಮ ಒಳಗಡೆ ಇಟ್ಕೊಂಡ್ರೆ ನಿಮಗೇನಾಗತ್ತೆ, ನಿಮ್ಮ ಅನಾರೋಗ್ಯಕ್ಕೆ ಸಮಸ್ಯೆ ಆಗತ್ತೆ. ಅಂದ್ರೆ ಅನಾರೋಗ್ಯದ ತೊಂದರೆ ಆಗತ್ತೆ, ಹೆಲ್ತ್ ಅಲ್ಲಿ ಇಶ್ಯೂಸ್ ಆಗತ್ತೆ, ತುಂಬಾ ಹೆಲ್ತ್ ಇಶ್ಯೂಸ್ ಆಗತ್ತೆ, ಎಮೋಷನಲ್ ಪ್ಯಾಚಸ್ ಆಗತ್ತೆ. ಸೊ ಅದಕ್ಕೆ ಎನರ್ಜಿ ಡ್ರೈನ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಶುದ್ಧಿ ಮಾಡ್ಬೇಕು. ಹೇಗೆ ಶಿವ ಅದನ್ನ ಶುದ್ಧಿ ಮಾಡಿ ಅಮೃತವನ್ನು ಕೊಟ್ನೋ, ನಾವು ಆ ಒಂದು ಎಮೋಷನ್ನ ನಮ್ಮ ಒಳಗಡೆ ಇಟ್ಕೊಂಡು ಅದನ್ನ ಸೇಫ್ ವೇನಲ್ಲಿ ಶುದ್ಧಿ ಮಾಡಿ ಅದನ್ನ ನಾವು ರಿಲೀಸ್ ಮಾಡ್ಕೋಬೇಕು. ಇದಕ್ಕೆ ದೊಡ್ಡ ಅಸ್ತ್ರ ಅಂದ್ರೆ ಧ್ಯಾನ ಸಾಧನೆ. ಯಾವಾಗ ನೀವು ದ್ಯಾನ ಸಾಧನೆಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತೀರೋ, ನಿಮ್ಮನ್ನ ನೀವು ಗಮನಿಸ್ತೀರಾ. ಅವಾಗ ನಿಮಗೆ ಬರುವ ಕೋಪ, ದ್ವೇಷ, ಅಸೂಯನ ಐಡೆಂಟಿಫೈ ಮಾಡ್ತೀರಾ. ಅಕ್ಸೆಪ್ಟೆನ್ಸ್ ನ ಕಲಿತೀವಿ, ರಾಂಗ್ ಕಂಡೀಷನ್ ನ ಕಡಿಮೆ ಮಾಡ್ತೀವಿ. ಆಗ ನಾವು ಎಲ್ಲವನ್ನು ಸಹಿಸುವ ಶಕ್ತಿ ಬರುತ್ತೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಕೋಪ ಬಂದಾಗ ಇಲ್ಲ ಯಾರ ವ್ಯಕ್ತಿ ನಮಗೆ ಬೈದಾಗ ಆ ವ್ಯಕ್ತಿನ ಮರ್ತು ಬಿಡ್ಬೇಕು, ಆ ಮಾತನ್ನ ಮರ್ತು ಬಿಡ್ಬೇಕು, ಆ ಸಿಚುಯೇಷನ್ ನ ಮರ್ತು ಬಿಡ್ಬೇಕು. ಕೇವಲ ನಮ್ಮನ್ನ ನಾವು ಗಮನಿಸ್ಬೇಕು. ಅಂದ್ರೆ ಎಲ್ಲವನ್ನು ಮರ್ತು ಸಾಕ್ಷೀಭೂತವಾಗಿ ನಮ್ಮನ್ನ ನಾವು ಗಮನಿಸ್ಬೇಕು. ಅಂದ್ರೆ ಆ ಕೋಪ ಬಂದಾಗ ನನ್ನ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ, ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನಮ್ಮನ್ನ ನಾವು ಗಮನಿಸ್ತಾ ಹೋದ್ರೆ, ಅಂದ್ರೆ ಒಂದು ಆಲೋಚನೆ, ಒಂದು ಏನೇ ಒಂದು ಬಂದ್ರೆ ನಮ್ಮ ಮನಸ್ಸಿನಿಂದ ಬರುತ್ತೆ. ಆದ್ರೆ ಆತ್ಮಕ್ಕೆ ಒಂದು ಶಕ್ತಿ ಇದೆ. ಆತ್ಮದ ಶಕ್ತಿಯಿಂದ ನಮ್ಮನ್ನ ನಾವು ಗಮನಿಸ್ತಾ ಇದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಅದನ್ನಿಂದ ಹೇಗೆ ಹೊರಗೆ ಬರೋದನ್ನು ತುಂಬಾ ಸುಲಭವಾಗಿ ನಾವು ಆ ಒಂದು ಆತ್ಮದ ಶಕ್ತಿಯಿಂದ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಅದಕ್ಕೆ ಧ್ಯಾನ ಸಾಧನೆ ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿ ನಾವು ಸೇಫ್ ಆಗಿ ಅಲ್ಲಿಂದ ಹೊರಗೆ ಬರೋಕೆ ಸಾಧ್ಯ ಆಗುತ್ತೆ. ಇಲ್ಲ ನಿಮ್ಗೆ
ಇನ್ನೂ ಸ್ವಲ್ಪ ಕೋಪ ಅಷ್ಟೊಂದಿಲ್ಲ, ಸ್ವಲ್ಪ ಇದೆ, ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ಕಣ್ಮುಚ್ಚಿ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ನಿಧಾನಕ್ಕೆ ಸಾಕ್ಷೀಭೂತವಾಗಿ ನಮ್ಮನ್ನ ನಾವು ಗಮನಿಸ್ತಾ ಅದನ್ನೆಲ್ಲ ರಿಲೀಸ್ ಮಾಡ್ಬೇಕು. ಎಲ್ಲವನ್ನೂ ಮರ್ತು ಬಿಡೋಣ. ಅವ್ರೇನೋ ಅಜ್ಞಾನದಲ್ಲಿ ಇದನ್ನ ಮಾಡಿದ್ದಾರೆ ಅಂತ ಎಲ್ಲವನ್ನ ಮರ್ತು ಅದನ್ನ ರಿಲೀಸ್ ಮಾಡ್ಬೇಕು. ಇದು ಇನ್ನೊಂದು ವೇ. ಇಲ್ಲ ಇನ್ನೂ ಒಂದು ವೇ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಿ ಒಂದು ಹೃದಯದಿಂದ ನಿಮ್ಗೆ ಆ ಎಮೋಷನ್ ಹೃದಯದಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿ ನಿಮಗೆ ನೋವಾಗಿದೆ, ಎಲ್ಲಿ ನಿಮ್ಗೆ ಆ ನೆಗೆಟಿವ್ ಎಮೋಷನ್ ಇದೆ, ಆ ಭಾಗಕ್ಕೆ ಯಾವುದೇ ಭಾಗ ಇರ್ಬೋದು, ನಿಮಗೆ ಎಲ್ಲಿ ಪೇನ್ ಇದೆ ಅಲ್ಲಿ ಒಂದು ಕಲರ್ ಕೊಟ್ಟು ಅದಕ್ಕೊಂದು ಸೈಜ್ ಕೊಡ್ಬೇಕು. ಸೈಜು ಕಲರ್ ಕೊಟ್ಟು ಧ್ಯಾನಕ್ಕೆ ಕುತ್ಕೊಂಡು ಅದು ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ ಅಂದ್ರೆ, ಇವಾಗ ಒಂದು ಬ್ಲಾಕ್ ಕಲರ್ ಎಮೋಷನ್ ಅಲ್ಲಿ ಪ್ಯಾಚಸ್ ಆಗಿದೆ ಅಂದ್ರೆ ಬ್ಲಾಕ್ ಕಲರ್ ಅಂತ ಕಲರ್ ಕೊಡ್ಬೇಕು. ನಾವು ಧ್ಯಾನ ಕುತ್ಕೊಂಡಾಗ ಆ ಭಾಗ ಅಲ್ಲಿ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ, ಬದಲಾಗ್ತಾ ಇದೆ ಅಂತೇಳಿ ಶಾಂತವಾಗಿ ಕುತ್ಕೊಂಡು ನಾವು ಧ್ಯಾನ ಮಾಡ್ತಾ ನೀವು ಒಂದು ಅದನ್ನ ಪಾಸಿಟಿವ್ ಆಗಿ ಶಿಫ್ಟ್ ಮಾಡ್ಬೇಕು. ಹೇಗೆ ಅಂದ್ರೆ, ನನ್ನ ಮಾತು ಎಲ್ಲರೂ ಕೇಳ್ತಾರೆ, ನನ್ನ ಎಲ್ಲರೂ ಪ್ರೀತಿಸ್ತಾರೆ, ನನ್ನನ್ನು ಎಲ್ಲರೂ ಮೆಚ್ಚಿಕೊಳ್ತಾರೆ, ನಾನು ಅಂದ್ಕೊಂಡ ಹಾಗೆ ಈ ಪ್ರಪಂಚ ಇರುತ್ತೆ. ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪಾಸಿಟಿವ್ ಆಗಿ ನಿಧಾನಕ್ಕೆ ನಿಮ್ಮನ್ನ ನೀವು ಗಮನಿಸ್ತಾ ನೀವು ಹೇಳ್ಕೊಳಕ್ ಶುರು ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಬರೋ ಸಿಚುಯೇಷನ್ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿ ನೀವು ಯಾವ ರೀತಿ ಅಂದ್ಕೊಳ್ತೀರೋ, ಯಾವ ರೀತಿ ಆ ಸಿಚುಯೇಷನ್ ಇರ್ಬೇಕು ಅಂತ ನೀವು ಬಯಸ್ತೀರೋ ಅಲ್ಲಿ ಅದೇ ರೀತಿ ಸೃಷ್ಟಿ ಆಗುತ್ತೆ. ಅವಾಗ ಕಂಪ್ಲೀಟ್ ಆಗಿ ಆ ಒಂದು ಎಮೋಷನ್ ಇಂದ ನೀವು ಹೊರಗಡೆ ಬರಕ್ಕೆ ತುಂಬಾ ಸಹಾಯ ಆಗತ್ತೆ. ಸೊ ಈ ರೀತಿ ನಾವು ಸಂಪೂರ್ಣವಾಗಿ ಧ್ಯಾನ ಸಾಧನೆಯನ್ನ ಮಾಡ್ತಾ ನಮ್ಮನ್ನ ನಾವು ಗಮನಿಸುತ್ತಾ ಅದನ್ನ ನಾವು ಐಡೆಂಟಿಫೈ ಮಾಡಿ ಸೇಫ್ ವೇ ಅಲ್ಲಿ ಆ ನೆಗೆಟಿವ್ ಎಮೋಷನ್ ನ ಹೊರಗಡೆ ಬರ್ಬೇಕು. ಯಾರಿಗೆ ತೊಂದರೆ ಆಗದಾಗೆ, ಯಾವ ಸಂಬಂಧದಲ್ಲಿ ಭಿನ್ನ ಉಂಟಾಗದೆ ಹಾಗೆ, ನಮಗೆ ತೊಂದರೆ ಆಗದಾಗೆ ನಾವು ಸೇಫೆಸ್ಟ್ ವೇನಲ್ಲಿ ಹೊರಗೆ ಬಂದಾಗ ನಿಜವಾಗ್ಲೂ ಸಂತೋಷವಾಗಿ ಆನಂದವಾಗಿ, ಯಾವಾಗೂ ನಮ್ಮಲ್ಲಿ ಲವಲವಿಕೆ ಇರುತ್ತೆ, ಆ ಎನರ್ಜಿ ತುಂಬಾ ಹೈಯಲ್ಲಿರುತ್ತೆ, ಆವಾಗ ಈಸಿಯಾಗಿ ಧ್ಯಾನ ಸಾಧನೆ ಮಾಡ್ತಾ ನಿಜವಾಗ್ಲೂ ಆ ಧ್ಯಾನ ಸಾಧನೆ ಹೇಗಿರುತ್ತೆ ಅಂದ್ರೆ, ಕುತ್ಕೊಂಡ ತಕ್ಷಣ ನಮಗೆ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಆ ನೆಗೆಟಿವ್ ಎಮೋಷನ್ ಒಳಗಡೆ ಕಾಡ್ತಾ ಇದ್ರೆ ಹಿಂದೆ ಆಗೋಗಿರೋ ಸಿಚುಯೇಷನ್, ಡೇಟು, ಟೈಮು, ವ್ಯಕ್ತಿ ಎಲ್ಲವನ್ನು ನೆನೆಸ್ಕೊಂಡು ಪದೇ 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 ಒಂದು ಗಾಯಕ್ಕೆ ಹೇಗೆ ತುಪ್ಪ ಸುರಿತಾರೋ ಆ ರೀತಿ ಒಂದು ಎಮೋಷನ್ ನ ಮತ್ತೆ ಮತ್ತೆ ನೆನೆಸ್ಕೊಂಡು ಎಮೋಷನಲ್ ಪ್ಯಾಚಸ್ ಮಾಡ್ಕೊಳ್ತಾ ಇರ್ತೀವಿ. ಎಮೋಷನಲ್ ಊಂಡ್ ಅಂತೀವಿ. ಅದಕ್ಕೆ ಆ ರೀತಿ ಮಾಡ್ಕೊಳ್ದೆ ಸೇಫ್ ಆಗಿ ನಾವೆಲ್ಲರೂ ಅದರಿಂದ ಹೊರಗೆ ಬರ್ಬೇಕು.